Welcome to the session 24 of Financial Accounting 3rd, Unit 2, Partnership Accounts, Retirement of a Partner, prescribed by Mangalore University for the second BCom 3rd semester. In this session, problems on retirement with revaluation account, partner's capital account and balance sheet, and adjustments included are adjustment of profit or loss up to the date of retirement. Partner not retiring on the last date of financial year, calculate profit or loss from the last date of final accounts to the actual date of retirement, calculate retiring partner's share in such profit, estimate profit or loss on the basis of either the average profit of certain number of past years or on the basis of profit of the immediate previous year. Record only the retiring partner's share of profit. So, adjustment of profit or loss up to the date of retirement. ಈ ಸೆಷನಲ್ಲಿ ಪ್ರಾಫಿಟ್ ಆರ್ ಲಾಸ್ ಅಪ್ ಟು ದ ಡೇಟ್ ಆಫ್ ರಿಟೈರ್ಮೆಂಟ್ ಅನ್ನೋ ಅಡ್ಜಸ್ಟ್ಮೆಂಟನ್ನು ಮಾಡಿರ್ತೇವೆ. ಈ ಸಿಚುವೇಶನ್ ಯಾವಾಗ ಬರ್ತದೆ ಅಂದರೆ ಪಾರ್ಟ್ನರ್ ರಿಟೈರ್ ಆಗುವ ಡೇಟ್ ಮತ್ತು ಫಿನಾನ್ಷಿಯಲ್ ಇಯರ್ನ ಎಂಡ್ ಆಗುವ ಡೇಟ್ ಬೇರೆ ಬೇರೆ ಇದ್ದಾಗ. ಫಾರ್ ಎಕ್ಸಾಂಪಲ್ 31st ಮಾರ್ಚ್ ಆಫ್ ಎವ್ರಿ ಇಯರ್ ಫಿನಾನ್ಷಿಯಲ್ ಇಯರ್ ಎಂಡ್ ಆಗಿರ್ತದೆ. ಆದರೆ ಪಾರ್ಟ್ನರ್ ರಿಟೈರ್ ಆಗುವ ಡೇಟ್ ಅದು ಬಿಟ್ಟು ಬೇರೆ ದಿನ ಆದಾಗ, ಫಾರ್ ಎಕ್ಸಾಂಪಲ್ ಮೇ 31st. ಸೊ ಆವಾಗ ಇಲ್ಲಿ ಮಾರ್ಚ್ 31st ಮೇ 31st ಏನು ಪ್ರಾಫಿಟ್ ಅಥವಾ ಲಾಸ್ ಆಗಿತ್ತ ಅದನ್ನು ಕನ್ಸಿಡರ್ ಮಾಡಬೇಕಾದಾಗ ಅಷ್ಟರವರೆಗಿನ ಪ್ರಾಫಿಟ್ ಅಥವಾ ಲಾಸಿಗೆ ರಿಟೈರ್ ಆಗುವ ಪಾರ್ಟ್ನರ್ ಸಹ ಜವಾಬ್ದಾರನಾಗಿರ್ತಾನೆ. ಸೊ ಅದನ್ನು ಡಿವೈಡ್ ಮಾಡಲಿಕ್ಕೆ ಬೇಕಾಗಿ ಈ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಸೊ ಪಾರ್ಟ್ನರ್ ನಾಟ್ ರಿಟೈರಿಂಗ್ ಆನ್ ದ ಲಾಸ್ಟ್ ಡೇಟ್ ಆಫ್ ಫಿನಾನ್ಷಿಯಲ್ ಇಯರ್, ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಪ್ರಾಫಿಟ್ ಆರ್ ಲಾಸ್ ಫ್ರಮ್ ದ ಡೇಟ್ ಆಫ್ ಲಾಸ್ಟ್ ಫೈನಲ್ ಅಕೌಂಟ್ಸ್ ಟು ದ ಆ್ಯಕ್ಚುಯಲ್ ಡೇಟ್ ಆಫ್ ರಿಟೈರ್ಮೆಂಟ್. ಈ ಎಕ್ಸಾಂಪಲಲ್ಲಿ 31st ಮಾರ್ಚಿಂದ 31st ಮೇವರೆಗಿನ ಪ್ರಾಫಿಟ್ ಅಥವಾ ಲಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಕ್ಯಾಲ್ಕುಲೇಟ್ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಇನ್ ಸಚ್ ಪ್ರಾಫಿಟ್. ಫರ್ಮಿನ ಅಷ್ಟು ದಿನದ ಪ್ರಾಫಿಟ್ ಫೈಂಡ್ ಔಟ್ ಮಾಡಿ ಅದರಲ್ಲಿ ರಿಟೈರ್ ಆಗುವ ಪಾರ್ಟ್ನರ್ನ ಶೇರ್ ಎಷ್ಟು ಅಂತ ನೋಡಬೇಕಾಗ್ತದೆ. ಎಸ್ಟಿಮೇಟ್ ಪ್ರಾಫಿಟ್ ಆರ್ ಲಾಸ್ ಆನ್ ದ ಬೇಸಿಸ್ ಆಫ್ ಐದರ್ ದ ಆವ್ರೇಜ್ ಪ್ರಾಫಿಟ್ ಆಫ್ ಸರ್ಟನ್ ನಂಬರ್ ಆಫ್ ಪಾಸ್ಟ್ ಇಯರ್ಸ್ ಆರ್ ಆನ್ ದ ಬೇಸಿಸ್ ಆಫ್ ಪ್ರಾಫಿಟ್ ಆಫ್ ದ ಇಮಿಡಿಯೇಟ್ ಪ್ರಿವಿಯಸ್ ಇಯರ್. ಸೊ ಇಲ್ಲಿ ಪ್ರಾಫಿಟ್ ಕೊಟ್ಟಿದ್ದಾಗ ಅದನ್ನು ಮಾಡ್ಬೋದು, ಕೊಡದಿದ್ದಾಗ ಕೆಲವೊಮ್ಮೆ ಆವ್ರೇಜ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಿ ಅದರ ಬೇಸಿಸ್ ಮೇಲೆ ಈ ವರ್ಷದ ಎಸ್ಟಿಮೇಟೆಡ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಆವಾಗ ಒಂದು ಲಾಸ್ಟ್ 3, 4 ಅಥವಾ 5 ವರ್ಷದ ಪ್ರಾಫಿಟ್ಸ್ ಕೊಟ್ಟು ಅದರ ಆವ್ರೇಜ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಿ ಅದರ ಬೇಸಿಸ್ ಮೇಲೆ ಈ ವರ್ಷದ ಆ ಸಮಯಕ್ಕೆ, ಫಾರ್ ಎಕ್ಸಾಂಪಲ್ 31st ಮಾರ್ಚಿಂದ ಮೇ 31st ಅಂದರೆ ಏಪ್ರಿಲ್ ಮತ್ತು ಮೇ 2 ತಿಂಗಳಿಗೆ ಎಷ್ಟು ಪ್ರಾಫಿಟ್ ಆಗ್ತದೆ ಅಂತ ಫೈಂಡ್ ಔಟ್ ಮಾಡಿ ಅದರ ಬೇಸಿಸ್ ಮೇಲೆ ರಿಟೈರಿಂಗ್ ಪಾರ್ಟ್ನರ್ನ ಶೇರನ್ನು ಫೈಂಡ್ ಔಟ್ ಮಾಡಿ ಅದನ್ನು ಇಲ್ಲಿ ರೆಕಾರ್ಡ್ ಮಾಡಬೇಕಾಗ್ತದೆ. ಸೊ ಜರ್ನಲ್ ಎಂಟ್ರಿ ಏನಂದರೆ ಇದಕ್ಕೆ ವೆನ್ ದೆರ್ ಈಸ್ ಪ್ರಾಫಿಟ್, ಅಲ್ಲಿ ಪ್ರಾಫಿಟ್ ಇದ್ದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಡೇಟಾ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಲ್ಲಿ ಪ್ರಾಫಿಟ್ ಇದ್ದಾಗ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೇವೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟಿಂದ ಡೆಬಿಟ್ ಮಾಡ್ತೇವೆ. ಲಾಸ್ ಇದ್ದರೆ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಇಲಸ್ಟ್ರೇಷನ್ ಈಗ ತಗೊಂಡ್ರೆ ಎಕ್ಸ್, ವೈ ಆ್ಯಂಡ್ ಝೆಡ್ ಆರ್ ಇನ್ ಪಾರ್ಟ್ನರ್ಶಿಪ್ sharing profits and losses in the ratio of 3:2:1. ಓಲ್ಡ್ ರೇಷಿಯೋ 3:2:1 ಇತ್ತು ಎಕ್ಸ್, ವೈ ಮತ್ತು ಝೆಡ್ ಮಧ್ಯದಲ್ಲಿ. ಬ್ಯಾಲೆನ್ಸ್ ಶೀಟ್ 31st ಡಿಸೆಂಬರ್ 2019ಗೆ ಇಲ್ಲಿ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಅಕೌಂಟ್ಸ್ ಎಕ್ಸ್ 40,000, ವೈ 60,000, ಝೆಡ್ 20,000. ಟೋಟಲ್ ಕ್ಯಾಪಿಟಲ್ 1,20,000. ರಿಸರ್ವ್ 30,000. ಸಂಡ್ರಿ ಕ್ರೆಡಿಟರ್ಸ್ 60,000. ಸೊ ಟೋಟಲ್ 2,10,000. Machinery 50,000, provision for depreciation 8,000, so 42,000 ಬರ್ತದೆ. Furniture 1,000, sundry debtors 80,000,
ಲೆಸ್ RBD 3000 77,000 ಬರ್ತದೆ. ಸ್ಟಾಕ್ 50,000, ಕ್ಯಾಶ್ ಎಟ್ ಬ್ಯಾಂಕ್ 40,000, ಸೊ ಟೋಟಲ್ 2,10,000. On 31st March 2020, Y retired and X and Z continued in partnership, sharing profits and losses in the ratio of 3:2. ಸೊ Y ರಿಟೈರ್ ಆಗ್ತಾನೆ 31st ಮಾರ್ಚಿಗೆ. 3:2 ರೇಷೋ ಹೊಸ ರೇಷೋ ಆಗಿರ್ತದೆ. It was agreed that the following adjustments were to be made in the balance sheet as on 31st March 2020. ಇಲ್ಲಿ ಬ್ಯಾಲೆನ್ಸ್ ಶೀಟಿನ ಡೇಟ್ 31st December 2019, ಆದರೆ ರಿಟೈರ್ಮೆಂಟ್ ಆದ ದಿನ 31st March 2020. Machinery to be revalued at rupees 45,000. The stock was to be reduced by 2%. Furniture was to be reduced to rupees 600. RBD would be rupees 4,000. A provision of rupees 300 was to be made for outstanding expenses. Goodwill to be valued at rupees 24,000 and Y's share of the same was to be adjusted to X and Z. Profits up to the date of retirement was estimated at rupees 18,000. Prepare ledger accounts and balance sheet. ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕು. ಫಸ್ಟಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡುವಾಗ ರಿವ್ಯಾಲ್ಯೂಡ್ ಎಟ್ rupees 45,000. ಇಲ್ಲಿ ಮೆಷಿನರಿ ಇರುವಂಥದ್ದು 42,000 ಸೊ 45,000. ಸೊ ಇಲ್ಲಿ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ 8,000 ಕೊಟ್ಟಿದೆ. ಸೊ ಅದನ್ನು ರೆಡ್ಯೂಸ್ ಮಾಡಬೇಕು. ಇಲ್ಲಿ 45,000 ಬರಬೇಕಿದ್ರೆ ಇಲ್ಲಿ 5,000 ಬರಬೇಕು. ಸೊ 8,000 ಪ್ರಾವಿಷನ್ ಇದ್ದದನ್ನು ಡಿಪ್ರಿಸಿಯೇಷನ್ ಇದ್ದದನ್ನು ಕಡಿಮೆ ಮಾಡಿ 5,000ಗೆ ತನ್ನು ನಿಲ್ಲಿಸಬೇಕು. ಸೊ 3,000 ಎಕ್ಸೆಸ್ ಡಿಪ್ರಿಸಿಯೇಷನ್ ಇದೆ, ಅದನ್ನು ಬೈ ಪ್ರೊವಿಷನ್ ಫಾರ್ ಡಿಪ್ರಿಸಿಯೇಷನ್ ಆನ್ ಮೆಷಿನರಿ 8,000 ಮೈನಸ್ 5,000 ಮಾಡಿ 3,000 ಅಂತ ತೋರಿಸಬೇಕು. ನೆಕ್ಸ್ಟ್ ಸ್ಟಾಕ್ ವಾಸ್ ಟು ಬಿ ರೆಡ್ಯೂಸ್ಡ್ ಬೈ 2%. ಸ್ಟಾಕಿನ ವ್ಯಾಲ್ಯೂ ಇಲ್ಲಿ 50,000 ಇದೆ. ಸೊ ರೆಡ್ಯೂಸ್ಡ್ ಹೇಳುವಾಗ ಡೆಬಿಟ್ ಸೈಡಲ್ಲಿ ತೋರಿಸಬೇಕು. ಟು ಸ್ಟಾಕ್ 50,000 ಇಂಟು 2% ಅಂದರೆ 1,000. ನೆಕ್ಸ್ಟ್ ಫರ್ನಿಚರ್ ವಾಸ್ ಟು ಬಿ ರೆಡ್ಯೂಸ್ಡ್ ಟು rupees 600. ಅಲ್ಲಿ ಮೇಲೆ ಇರುವಂಥದ್ದು 1,000 ಫರ್ನಿಚರ್ ಬ್ಯಾಲೆನ್ಸ್ ಶೀಟಲ್ಲಿ, ಆದರೆ ರೆಡ್ಯೂಸ್ಡ್ ಟು 600. 1,600 ಮಾಡಬೇಕು ಹೇಳಿದರೆ 1,000 ರೂಪಾಯಿಯಿಂದ 600 ಮೈನಸ್ ಮಾಡಿದರೆ 400 ರೂಪಾಯಿ ಆಗ್ತದೆ. ಸೊ ಟು ಫರ್ನಿಚರ್ 400 rupees, ಡಿಪ್ರಿಸಿಯೇಷನ್ 400 ಅಂತ ತಗೊಳ್ಬೇಕು. RBD ಎ ಪ್ರಾವಿಷನ್ ವುಡ್ ಬಿ ಮೇಡ್ rupees 4,000. 4,000 ತೋರಿಸಬೇಕು. ಇಲ್ಲಿ ಎಷ್ಟಿದೆ RBD 3,000 ಇದೆ. 3,000 ಇದ್ದು 4,000 ಮಾಡಬೇಕೆಂದರೆ 1,000 ಪುನಃ ಮಾಡಬೇಕು. ಸೊ RBD ಅನ್ನೋದನ್ನು ಡೆಬಿಟ್ ಸೈಡಲ್ಲಿ ತೋರಿಸ್ತೇವೆ. ಟು RBD 4,000 ಮೈನಸ್ 3,000 ಸೊ 1,000. ನೆಕ್ಸ್ಟ್ ಎ ಪ್ರಾವಿಷನ್ ಆಫ್ rupees 300 ವಾಸ್ ಟು ಬಿ ಮೇಡ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಲಯಬಿಲಿಟಿ ಇನ್ಕ್ರೀಸ್ ಆಗ್ತದೆ. ಲಯಬಿಲಿಟಿ ಇನ್ಕ್ರೀಸ್ ಆಗುವಾಗ ಡೆಬಿಟ್ ಸೈಡಲ್ಲಿ ಬರೀತೇವೆ. ಸೊ ಟು ಪ್ರಾವಿಷನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಕೌಂಟ್ 300 rupees. ಈ 300 ರೂಪೀಸಲ್ಲಿ ಬರೀಬೇಕು. ನೆಕ್ಸ್ಟ್ ಇಷ್ಟು ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಬರ್ತದೆ. ಸೊ ಕ್ರೆಡಿಟ್ ಸೈಡ್ 3,000 ಇದೆ. ಸೊ ಡೆಬಿಟ್ ಸೈಡ್ ಕಡಿಮೆ ಇದೆ. ಆದ್ದರಿಂದ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಸೊ ಇಲ್ಲಿ 3,000 ಹೇಳಿದರೆ 300 rupees ಪ್ರಾಫಿಟ್ ಬರ್ತದೆ. ಈ 300 3:2:1 ರೇಷಿಯೋದಲ್ಲಿ, ಓಲ್ಡ್ ರೇಷಿಯೋ 3:2:1 ರೇಷಿಯೋದಲ್ಲಿ ಶೇರ್ ಮಾಡಬೇಕಾಗ್ತದೆ XYZಗೆ. ಸೊ 3/6, 2/6, 1/6. 300 ಇಂಟು 3/6 ಅಂತ ಹೇಳಿದರೆ 150, 2/6 ಹೇಳಿದರೆ 100, 1/6 ಹೇಳಿದರೆ 50. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟನ್ನು 150, 100 ಮತ್ತು 50 3:2:1 ರೇಷಿಯೋದಲ್ಲಿ ಶೇರ್ ಮಾಡಿದ್ದೇವೆ, ಓಲ್ಡ್ ರೇಷಿಯೋದಲ್ಲಿ. ಈಗ ನ್ಯೂ ರೇಷಿಯೋ ಮತ್ತು ಗೇನ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ನ್ಯೂ ರೇಷಿಯೋ ಕೊಟ್ಟಿದ್ದಾರೆ. ಓಲ್ಡ್ ರೇಷಿಯೋ 3:2:1, ನ್ಯೂ ರೇಷಿಯೋ 3:2 ಅಂತ ಹೇಳಿದ್ದಾರೆ. ನ್ಯೂ ರೇಷಿಯೋ 3:2 ಅಂತ ಹೇಳಿದ್ದಾರೆ. ಸೊ ಗೇನ್ ಶೇರ್ ಇಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಇಲ್ಲಿ ನ್ಯೂ ಶೇರ್ 3/5, x ಇದ್ದು 3/5 ಮೈನಸ್ 3/6, 3/5 ಮೈನಸ್ 3/6 is equal to 30 ಕಾಮನ್ ಡಿನಾಮಿನೇಟರ್. ಸೊ 5
6s are 30, so 6 3s are 18. 6 5s are 30, so 5 into 3 15. So 18 minus 15, that is 3 by 30. Gain share of Z is equal to 2 by 5 minus 1 by 6 is equal to 12 minus 5 by 30. 5 6 are 30, so 6 into 2 12. 6 5s are 30, so 1 into 5 5. So 12 minus 5 7 by 30. Next, gain share of X and Z is equal to 3 by 30 and 7 by 30. So gain ratio is 3:7. Y's share of goodwill find out ಮಾಡಬೇಕು. ಇಲ್ಲಿ ಹೇಳಿದ್ದಾರೆ goodwill to be valued at rupees 24,000 and Y's share of the same was to be adjusted to X and Z ಅಂತ ಹೇಳಿದ್ದಾರೆ. Y share ಇದರಲ್ಲಿ 2 by 6 old ratio, so 3:2:1, so 2 by 6, 3 plus 2 plus 1 6, so 2 by 6 ಅಂದರೆ 8,000 ಬರ್ತದೆ. ಸೊ ಈ 8,000 ಎಕ್ಸ್ಗೆ ಮತ್ತು ಝಡ್ಗೆ ಗೇನ್ ರೇಷಿಯೋದಲ್ಲಿ ಶೇರ್ ಮಾಡಬೇಕು. ಅಂದರೆ 3 by 10 ಮತ್ತು 7 by 10. ಸೊ 8,000 ಇಂಟು 3 by 10 ಹೇಳಿದರೆ 2,400 ಬರ್ತದೆ. ಝಡ್ಡಿನ ಕ್ಯಾಪಿಟಲ್ ಅಕೌಂಟಿಗೆ 8,000 ಇಂಟು 7 by 10 ಹೇಳಿದರೆ 5,600 ಬರ್ತದೆ. ಸೊ ಹೀಗೆ ಕ್ಯಾಪಿಟಲ್ ಅಕೌಂಟಿಗೆ ಅಡ್ಜಸ್ಟ್ ಮಾಡಬೇಕು. ಸೊ ಇಲ್ಲಿ ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡುವಾಗ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರ್ತದೆ ಫಸ್ಟಿಗೆ. ಸೊ ಇಲ್ಲಿ ಲಾಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದ ಕ್ಯಾಪಿಟಲ್ XYZ 40,000, 60,000, 20,000 ಇದೆ, ಅದನ್ನು ಹಾಗೆ ಬರಿಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 40,000, 60,000, 20,000 ಬರಿಬೇಕು. ನೆಕ್ಸ್ಟ್ ಇಲ್ಲಿ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅನ್ನು ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಲ್ಲಿ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ರಿಸರ್ವ್, ಸೊ ರಿಸರ್ವ್ 30,000 ಇದೆ. ರಿಸರ್ವ್ 30,000 ಅನ್ನು 3:2:1 ರೇಷಿಯೋದಲ್ಲಿ ಮಾಡಿದರೆ 15,000, 10,000 ಮತ್ತು 5,000 ಬರ್ತದೆ. 30,000 ಇಂಟು 3 by 6, 30,000 ಇಂಟು 2 by 6 ಮತ್ತು 30,000 ಇಂಟು 1 by 6. ಸೊ 15,000, 10,000 ಮತ್ತು 5,000 ಬರ್ತದೆ. ನೆಕ್ಸ್ಟ್ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಲ್ಲಿ ಆಲ್ರೆಡಿ ನಾವು ಶೇರ್ ಮಾಡಿದ್ದೇವೆ. 150 rupees, 100 rupees ಆ್ಯಂಡ್ 50 rupees. ನೆಕ್ಸ್ಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಈ ದಿನದಿಂದ ಫಿನಾನ್ಷಿಯಲ್ ಇಯರ್ ಎಂಡಿನ ದಿನದಿಂದ 31st December 2019ನಿಂದ 31st March 2020 ಇದ್ದ ಪ್ರಾಫಿಟ್ 18,000 ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಆ 18,000ಅಲ್ಲಿ ವೈಯ ಶೇರ್ 2 by 6. 18,000ಅಲ್ಲಿ 2 by 6 ಹೇಳಿದರೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ 6,000 ಕ್ರೆಡಿಟ್ ಮಾಡಬೇಕು ಅವನ ಅಕೌಂಟಿಗೆ. ಸೊ ಈ 2006 ಇವರಿಗೆ ವೈಸ್ ಕ್ಯಾಪಿಟಲ್ ಅಕೌಂಟಿಗೆ